Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಕೂಡ ಒಂದು ಟಿಪ್ಪನ್ನು ಹೇಳೋಣ ನಿಮಗೆ ಅಂತ. ಹೆಲ್ತ್ ಟಿಪ್ಪು. ಸೊ ಏನು ಅಂತಂದರೆ ಇವಾಗ ಆಲ್ರೆಡಿ ಫೆಬ್ರವರಿ ಮಂತಿಗೆ ನಾವೆಲ್ಲ ಬಂದುಬಿಟ್ವಿ. ಇನ್ನೇನು ಶಿವರಾತ್ರಿ ಆಗಿದ ತಕ್ಷಣ ಬಿಸಿಲಿಗೆಲ್ಲ ಶುರು ಆಗುತ್ತೆ. ಆ್ಯಂಡ್ ಆಫ್ಕೋರ್ಸ್ ಇವಾಗಲೇ ಇರೋದಕ್ಕಾಗ್ತಿಲ್ಲ, ತುಂಬಾ ಸೆಕೆ ಆಗ್ತಿದೆ, ಹೀಟ್ ಆಗ್ತಿದೆ. ಆ್ಯಂಡ್ ಹೀಟ್ ಬಾಡಿಯವ್ರಿಗೆ ನೀವು ಕೇಳಲೇಬೇಡಿ, ನಿಜವಾಗ್ಲೂ ಎಷ್ಟು ಫಾರ್ ಎಕ್ಸಾಂಪಲ್ ನನಗೇನೆ ಎಷ್ಟು ಸಫರ್ ಆಗ್ತಿದ್ದೀನಿ ಅಂದರೆ ಮುಖದ ಮೇಲೆ ಗುಳ್ಳೆ ಬರೋದಾಗಿರಲಿ, ಎಕ್ಸೆಸ್ ಆಫ್ ತುಂಬ ಹೀಟ್ ಆಗೋದಾಗಿರಲಿ, ಸ್ಟಮಕ್ ಪೇನ್ ಆಗೋದು, ಕೂದಲು ಉದುರೋದು. ಸೊ ಇದೆಲ್ಲ ಎಕ್ಸೆಸ್ ಜಾಸ್ತಿ ಹೀಟ್ ಆದಾಗೇ ಸೊ ಈ ಥರದ್ದೆಲ್ಲನೂ ಆಗೋದು. ಆ್ಯಂಡ್ ಬಾಯಿ ಒಣಗೋದು, ಒಂಥರ ಈ ಸಮ್ಮರ್ ಸೀಸನ್ ಬಂದರೆ ಅಂತಲೇ ಸಾಕು ಒಂಥರ ಫುಲ್ ಇರಿಟೇಷನ್ ಆಗಿಬಿಡುತ್ತೆ. ಸೊ ನಮ್ಮ ಬಾಡಿಗೆ ನಾವು ತಂಪಾಗಿ ಕೂಲಾಗಿ ಇಟ್ಕೋಬೇಕು. ಆವಾಗಲೇ ನಮಗೆ ಲೈಕ್ ಮುಖದ ಮೇಲೆ ಗುಳ್ಳೆ ಬರೋದಾಗಿರಲಿ ಅಥವಾ ಕಾನ್ಸಿಪೇಷನ್ಸ್ ಆಗೋದಿಲ್ಲ. ಆ್ಯಂಡ್ ಹೊಟ್ಟೆ ನೋವು ಬರೋದಾಗಿರಲಿ ಅದೆಲ್ಲ ಏನೂ ಆಗೋದಿಲ್ಲ. ಸೊ ಯಾವಾಗಲೂ ಆರಾಮಾಗಿ ತಣ್ಣಗೆ ಇಟ್ಕೋಬೋದು ನಮ್ಮ ಬಾಡಿನ. ಸೊ ಆಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ನನಗೆ ಸೊ ಲಿಂಬೆನ ಜ್ಯೂಸನ್ನ ಮಾಡ್ಕೊಂಡು ಕುಡಿತೀವಿ ಸೊ ಸಮ್ಮರಲ್ಲಿ. ಎಸ್, ಆ್ಯಂಡ್ ಫ್ರಿಜ್ಜಲ್ಲಿ ಇಟ್ಕೊಂಡು ಫ್ರಿಜ್ಜಲ್ಲಿರೋ ನೀರನ್ನ ಕುಡಿತೀವಿ. ಇನ್ನೇನು ಕೇಳೋದೇ ಬೇಡ, ಕರೆಂಟ್ ಬಿಲ್ ಅಂತೂ ಗಗನಕ್ಕೆ ಏರಿರುತ್ತೆ. ಈ ಸತಿ ಅಂತೂ ಬಿಸಿಲು ತುಂಬಾ ಇದೆ ಅಂತೆ. ಸೊ ನೋಡಬೇಕು ಹೇಗೆ ಆಗುತ್ತೆ ಅಂತ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದ್ರ ಹೆಸರು ಕೂಡ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ನಾನು ಮೋಜು ಮತ್ತು ಜೋಶಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಇವಾಗ ತಡ ಮಾಡ್ದಿರಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಚರಾ. ಸೊ ಮ್ಯಾಜಿಕ್ ಡ್ರಿಂಕ್ ಇದೇನೆ ಮಜ್ಜಿಗೆ. ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ ಗೊತ್ತು ಮಜ್ಜಿಗೆ ಎಷ್ಟು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು, ಎಷ್ಟು ತಂಪನ ಕೊಡುತ್ತೆ ಅಂತ. ಕೆಲವ್ರು ಹೇಳ್ತಾರೆ ಲೈಕ್ ರಾತ್ರಿ ಹೊತ್ತು ಮಜ್ಜಿಗೆ ಕುಡಿಬಾರ್ದು ಅಂತ. ಟ್ರಸ್ಟ್ ಮೀ, ರಾತ್ರಿ ಹೊತ್ತು ನಾನೇನಾದರೂ ಮಜ್ಜಿಗೆ ಕುಡ್ದಿಲ್ಲ ಅಂತಂದರೆ ನಿಜವಾಗ್ಲೂ ಲೈಕ್ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ಬೆಳಗ್ಗೆ ಹೊತ್ತು ಲೈಕ್ ಬಾಡಿ ಫುಲ್ ಒಂಥರ ಟೆಂಪ್ರೇಚರ್ ಎಷ್ಟು ಹೆಂಗಾಗಿರುತ್ತೆ ಅಂದರೆ ನನಗೇನೋ ಜ್ವರ ಬಂದಿರತ್ತೇನೋ ಅಂತ ಅನಿಸ್ಬಿಟ್ಟಿರುತ್ತೆ. ಸೊ ಆ ಲೆವೆಲ್ಗೆ ಹೋಗ್ಬಿಟ್ಟಿರ್ತೀನಿ. ಸೊ ನಾರ್ಮಲಾಗಿ ಏನು ಹೀಟ್ ಐಟಮ್ ಏನು ತಿಂದಿಲ್ಲ ಅಂತಲೂ ಬಾಡಿ ಟೆಂಪ್ರೇಚರ್ ಹಂಗಾಗಿರುತ್ತೆ. ಆ್ಯಂಡ್ ಮುಖದ ಮೇಲೆ ಗುಳ್ಳೆ ಬರೋದಾಗಿದ್ದರೆ ತುಂಬಾ ಸಮಸ್ಯೆ ಆಗ್ತಿರುತ್ತೆ. ಸೊ ಸ್ಪೆಷಲಿ ಹೀಟ್ ಬಾಡಿಯವ್ರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಸಮ್ಮರಲ್ಲಿ. ಆ್ಯಂಡ್ ಸೊ ಅದಕ್ಕೆ ಸೊ ಮಜ್ಜಿಗೆ ಇಟ್ಸ್ ಅ ಬೆಸ್ಟ್ ಮೆಡಿಸನ್ ಈ ಸಮ್ಮರ್ನ ನಾವು ಆರಾಮಾಗಿ ಕೂಲಾಗಿ ಬೀಟ್ ಮಾಡೋದಕ್ಕೆ. ಇದ್ರ ಜೊತೆಗೆ ಆಫ್ಕೋರ್ಸ್ ನಾನು ಬರೀ ಇಲ್ಲಿ ಪ್ಲೇನಾಗಿ ಬರೀ ಮಜ್ಜಿಗೆ ತೊಗೊಳ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನೀವು ಆನಿಯನ್ ಹಾಕೊಂಡು ತಿನ್ಬೋದು, ಇನ್ನೂ ಅಲ್ಟಿಮೇಟಾಗಿ ಸೂಪರಾಗಿರುತ್ತೆ. ಆ್ಯಂಡ್ ಕೆಲವ್ರು ಹೇಳ್ತಾರೆ ರಾತ್ರಿ ಹೊತ್ತು ಮಜ್ಜಿಗೆ ಕುಡಿಬಾರ್ದು ಅಂತ, ಅದೆಲ್ಲ ಏನಿಲ್ಲ. ಸೊ ಊಟ ಆಗಿದ ತಕ್ಷಣ ಒಂದು ಗ್ಲಾಸ್ ಮಜ್ಜಿಗೆ ಕುಡೀರಿ. ನಿಮ್ಗೆ ಯಾವಾಗೆಲ್ಲ ಕುಡಿಬೇಕು ಅಂತ ಅನ್ಸುತ್ತೋ ಒನ್ ಡೇಲಿ ಸೊ ಅಷ್ಟು ನೀವು ಮಜ್ಜಿಗೆ ಕುಡಿಬೋದು. ನೀರು ಕುಡಿಯೋ ಬದಲು ಮಜ್ಜಿಗೆ ಕುಡಿಬೋದು. ಇಟ್ಸ್ ನಿಜವಾಗ್ಲೂ ಬೆಸ್ಟು. ಸೊ ಎಸ್, ಸೊ ಇದೇ ಟಿಪ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಇವಾಗ ಒಂದು ಸಿಪ್ನ ಕುಡಿತೀನಿ. ವಾವ್, ನನಗಂತೂ ನನ್ನ ಫೇವ್ರೇಟ್ ಮಜ್ಜಿಗೆನೇ ಹೇಳಬೇಕು ಅಂತಂದರೆ ಅದ್ರ ಜೊತೆ ಈರುಳ್ಳಿ ಹಾಕ್ಕೊಂಡು ತಿಂದರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸಿಂಪಲ್ ಟಿಪ್ಪು. ಸೊ ಇದನ್ನು ರಾತ್ರಿ ಹೊತ್ತು ಮಜ್ಜಿಗೆ ಕುಡಿದ್ರೆ ಎಲ್ಲಿ ನಾವು ಬಾಡಿ ವೆಯ್ಟ್ ಗೇನ್ ಆಗಿಬಿಡ್ತೀವಿ ಅದೆಲ್ಲ ಏನು ಅಂದ್ಕೋಬೇಡಿ. ಸೊ ಕಂಪಲ್ಸರಿಯಾಗಿ ಊಟ ಆಗಿದ ತಕ್ಷಣ ಒಂದು ಗ್ಲಾಸ್ ಮಜ್ಜಿಗೆನ ಕುಡೀರಿ, ತಂಪಾಗಿರುತ್ತೆ, ಬಾಡಿನೂ ಕೂಡ ಕೂಲಾಗಿ ಇಟ್ಕೋಬೋದು ಅನ್ನೋದು. ಸೊ ಇವತ್ತಿನ ನಾನು ನಿಮಗೆಲ್ಲನೂ ಟಿಪ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೋಪ್ಫುಲಿ ನಿಮಗೆ ಈ ಟಿಪ್ಪು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಿಸ್ ಮಾಡಿದ್ರೆ ಎಲ್ಲರೂ ರಾತ್ರಿ ಹೊತ್ತು ಅಥವಾ ಡೈಲಿ ನಿಮ್ಗೆ ಯಾವಾಗ ಕುಡಿಬೇಕು ಅಂತ ಅನಿಸುತ್ತೋ ಸೊ ಮಾರ್ನಿಂಗ್, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿನೂ ನೀವು ಕುಡಿಬೋದು. ಅಥವಾ ಮಧ್ಯಾಹ್ನ ಲಂಚ್ ಆದಮೇಲೆ ತೊಗೋಬೋದು, ರಾತ್ರಿ ಡಿನ್ನರ್ ಆದಮೇಲೂ ಕೂಡ ನೀವು ಮಜ್ಜಿಗೆನ ಕುಡಿಬೋದು. ಬಟ್ ಮಿಸ್ ಮಾಡಿದ್ರೆ ತೊಗೊಳ್ಳಿ. ನೋಡಿದ್ರೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.